ಲೀಡರ್ ಗುಡ್ ಮಾರ್ನಿಂಗ್ ಲೀಡರ್ಸ್. ಇದನ್ನು ಅಬ್ಸರ್ವ್ ಮಾಡಿ ಎಷ್ಟು ಅದ್ಭುತವಾಗಿದೆ ಈ ಟಾಪಿಕ್ಕು. 5 ಫೇಸಸ್ ಆಫ್ ನೆಟ್ವರ್ಕರ್ಸ್. ನೋಡಿ, ಈ ಒಂದು ವಿಷಯ ನಮಗೆ ಅರ್ಥ ಆಗಿಬಿಟ್ರೆ ಇಲ್ಲಿಂದ ನಮ್ಮ ಲೈಫ್ ತುಂಬ ನೆಕ್ಸ್ಟ್ ಲೆವೆಲಿಗೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಫೇಸ್ 1 ಏನಂದರೆ ಡೌಟ್ ಆ್ಯಂಡ್ ಡಿಸ್ಬಿಲೀವ್. ಹೌದಲ್ವಾ? ಇವತ್ತು ಪ್ರಪಂಚದಲ್ಲಿ ಎಲ್ಲದನ್ನು ಒಟ್ಟಿಗೆ ನಾವು ಬಿಲೀವ್ ಮಾಡೋಕ್ಕಾಗತ್ತಾ? ಇಲ್ಲ. ಡೌಟ್ ಬರುತ್ತೆ. ಯಾಕಂದರೆ ನಾವು ಬೆಳೆದಿರೋ ವಾತಾವರಣ, ಓದಿರೋ ಎಜುಕೇಷನ್ನು, ಇದೆಲ್ಲ ಕೌಂಟ್ ಆಗುತ್ತೆ. ಓಕೆ, ಸಾಕಷ್ಟು ಕಂಪ್ನಿಗಳು ಬಂದಿದೆ, ಹೋಗಿದೆ. ಎಷ್ಟೋ ಕಂಪ್ನಿ ಪ್ರಾಡಕ್ಟ್ಸ್ಗಳು ಇದ್ದಾವೆ, ಹೋಗಿದ್ದಾವೆ. ಈವನ್ ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ಏನೋ ಒಂದಷ್ಟು ಚಾಲೆಂಜಸ್ಗಳು ಬಂದಿರ್ಬೋದು. ಆದರೆ ನಾವು ಶುರುವಲ್ಲೇ ಡೌಟ್ ಪಡ್ತೀವಿ, ನಂಬಿಕೆ ಇಟ್ಕೊಳ್ಳೋದೇ ಇಲ್ಲ. ಫೇಸ್ 2ನೇದು ಬರ್ತದೆ. ಒಂದು ವೇಳೆ ಡೆಮೋ ಅರ್ಥ ಆಯಿತು, ಪ್ರೆಸೆಂಟೇಷನ್ ಅರ್ಥ ಆಯಿತು, ಡ್ರೀಮ್ ಇತ್ತು ಅಂತ ಅಂದಾಗ ಫೇಸ್ 2 ಓಪನ್ ಆಗುತ್ತೆ. ಬಿಲೀವ್ ಬರ್ತದೆ, ಎಕ್ಸೈಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಹೌದಾ, ಹಿಂಗೆಲ್ಲ ಇದೆಯಾ, ಆಗುತ್ತಾ, ಸಕ್ಸಸ್ ಆಗ್ಬಹುದಾ, ನಾನು ಮಾಡ್ತೀನಿ. ಯಾವಾಗ ಪ್ರೋಗ್ರಾಮ್ ಬಂದಾಗ, ಇವೆಂಟ್ಗಳು ಬಂದಾಗ, ಫಸ್ಟ್ ಟೈಮ್ ಗೆಸ್ಟಾಗಿ ಬಂದಾಗ ಆ ಎಕ್ಸೈಟ್ಮೆಂಟ್ ಬರುತ್ತೆ. 3ನೇ ಒಂದು ಫೇಸ್ ಇದೆ ನೋಡಿ, ಚಾಲೆಂಜಸ್ ಆ್ಯಂಡ್ ಸ್ಟಾರ್ಟಿಂಗ್ ಆಫ್ ಡಿಸ್ಟರ್ಬೆನ್ಸ್. ಕರೆಕ್ಟ್ ಅಲ್ವಾ? ಚಾಲೆಂಜಸ್ ಆ್ಯಂಡ್ ಸ್ಟಾರ್ಟಿಂಗ್ ಆಫ್ ಡಿಸ್ಟರ್ಬೆನ್ಸ್. ಈ ಫೇಸಲ್ಲಿ ಒಂದಷ್ಟು ಓಕೆ, ನಾವೇನೋ ಅಂದ್ಕೊಂಡು ಬಂದಿರ್ತೀವಿ, ಇದು ರಿಯಾಲಿಟಿ ಬೇರೆನೋ ಇರ್ತದೆ. ನಾವು ಅಸಂಪ್ಷನಲ್ಲಿ ಇರ್ತೀವಿ, ರಿಯಾಲಿಟಿ ಇದು ಬೇರೆ ಇರ್ತದೆ. ಇಲ್ಲೇನೋ ಸ್ವಲ್ಪ ಕಲಿಬೇಕಾಗುತ್ತೆ ಅನ್ನೋದು ಬಂದಾಗ ಚಾಲೆಂಜಸ್ಗಳು ಸ್ಟಾರ್ಟ್ ಆಗುತ್ತೆ. ಓಕೆ, ಪ್ರಾಡಕ್ಟ್ ಚೆನ್ನಾಗಿದೆ, ಸಿಸ್ಟಮ್ ಚೆನ್ನಾಗಿದೆ ಅಂತ ನಂಬಿಕೆ ಬಂದಿರ್ತದೆ, ಎಕ್ಸೈಟ್ಮೆಂಟಿಂಗ್ ಇರ್ತದೆ. ಅದು ನನ್ನ ಕೈಲಾಗುತ್ತಾ? ನಾನು ಮಾಡೋಕ್ಕೆ ಹೊರಟಾಗ ನನ್ನೊಳಗಡೆನೇ ಚಾಲೆಂಜಸ್ಗಳು ಸ್ಟಾರ್ಟ್ ಆಗ್ಬೋದು. ಪ್ರಕೃತಿಯಿಂದ ಬರ್ಬೋದು, ಜನರಿಂದ ಬರ್ಬೋದು. ಚಾಲೆಂಜಸ್ಗಳಿಗೆ ಹಾಕಬಹುದು ದೇವರೇ ನಮ್ಮನ್ನು. ಯಾಕಂದರೆ ಒಂದು ಕ್ವಾಲಿಟಿ ಸೀಡನ್ನು ಸೆಲೆಕ್ಟ್ ಮಾಡ್ಕೊಳಕ್ಕಿದ್ರೆ ದೇವರು ಜರಡಿ ಹಿಡಿತಾನಲ್ವ. ಖಂಡಿತ ಅದು ಬರ್ಬೋದು. ಸಡನ್ನಾಗಿ ನೀವು ಬ್ರೇಕ್ ಡೌನ್ ಆಗ್ತೀರಾ. ಫೇಸ್ 3ಯಲ್ಲಿದ್ದಾಗ ಡೌನ್ ಆಗ್ತೀರಾ. ಫೇಸ್ 4. ಈ ಫೇಸ್ 4ಗೆ ಬಂದಾಗ ನಿಮ್ಮ ಒಳಗಡೆ ಥಾಟ್ಸ್ ಕ್ರಿಯೇಟ್ ಆಗಬೇಕಾಗಿದೆ. ಇದನ್ನು ನಾನು ಟ್ರಾನ್ಸಿಷನ್ ಪೀರಿಯಡ್ ಅಂತ ಕರಿತೀನಿ. ಟ್ರಾನ್ಸಿಷನ್ ಪೀರಿಯಡ್ ಅಂದರೆ ಏನು ನೋಡಿ, ಒಂದು ಚಿಟ್ಟೆ ಒಂದು ಮೊಟ್ಟೆ ಇಡುತ್ತೆ. ಓಕೆ, ಆ ಮೊಟ್ಟೆ ಹುಳ ಆಗುತ್ತೆ, ಹುಳ ಪ್ಯೂಪ ಆಗುತ್ತೆ, ಪ್ಯೂಪ ಮತ್ತೆ ಚಿಟ್ಟೆ ಆಗುತ್ತೆ. ಇದು ಕಂಪ್ಲೀಟ್ಲಿ ಒಂದು ಪ್ರೋಸೆಸ್ ಚಿಟ್ಟೆದು. ಓಕೆ, ಈಗ ತಾಯಿ ಚಿಟ್ಟೆ ಏನು ಮಾಡುತ್ತೆ, ಒಳ್ಳೆ ಪ್ಲೇಸಲ್ಲೇ ಮೊಟ್ಟೆ ಇಡುತ್ತೆ. ಮೊಟ್ಟೆ ಓಪನ್ನಾಗಿ ಲಾರ್ವಾ ಬಂದಾಗ ಅದಕ್ಕೆ ಊಟ ಸಿಗಬೇಕನ್ನೋ ಇಂಟೆಲಿಜೆನ್ಸ್ ಅದಕ್ಕಿದೆ. ಹೌದು, ಪ್ರಕೃತಿನೂ ಊಟ ಕೊಡುತ್ತೆ. ಮೊಟ್ಟೆಯಿಂದ ಹೊರಗಡೆ ಬಂದಾಗ ಲಾರ್ವಾ ಊಟ ಕೊಡುತ್ತೆ. ಆ ಊಟ ಚೆನ್ನಾಗಿ ತಿನ್ನುತ್ತೆ. ಅದು ಎಲ್ಲಿ ಇದೆಯೋ ಅಲ್ಲಿ ಚೆನ್ನಾಗಿ ತಿನ್ನುತ್ತೆ. ತಿಂದ ನಂತರ ಅದು ಪ್ಯೂಪದೊಳಗಡೆ ಹೋಗುತ್ತೆ. ಆ ಪ್ಯೂಪ ಇದೆಯಲ್ಲ, ಅದು ರಿಯಲ್ ಟ್ರಾನ್ಸಿಷನ್ ಟೈಮ್. ಅಲ್ಲಿ ಯಾವುದೇ ಪ್ರಕೃತಿ ಸಪೋರ್ಟ್ ಸಿಗಲ್ಲ. ಅಲ್ಲಿ ನಿಜವಾಗ್ಲೂ ಒದ್ದಾಟ ಮಾಡಿ ಗೆದ್ದು ಬರಬೇಕು. ಓಕೆ, ಒಂದು ವೇಳೆ ಅಲ್ಲಿ ನೀನು ಎಡುವುದೇ ಅಂದರೆ ನೀನು ಅಲ್ಲೇ ಕೊಳ್ತೋಗ್ಬಿಡ್ತೀಯ. ಓಕೆ, ನಿಮಗೆ ಗೊತ್ತಾ, ಎಲ್ಲ ಮೊಟ್ಟೆಗಳು ಆಲ್ಮೋಸ್ಟ್ ಹುಳ ಆಗುತ್ತೆ. ಎಲ್ಲ ಹುಳಗಳು ಚೆನ್ನಾಗೇ ತಿನ್ನುತ್ತೆ. ಆದರೆ ಚೆನ್ನಾಗಿ ತಿಂದಿರೋ ಹುಳ ಪ್ಯೂಪ ಕಟ್ಟೋ ಟೈಮಲ್ಲಿ ಎಲ್ಲ ಪ್ಯೂಪಗಳು ಚಿಟ್ಟೆ ಆಗೋದಿಲ್ಲ. ಯಾಕೆಂದರೆ ಅಲ್ಲಿ ರಿಯಲ್ ಸೋಲ್ ಪವರ್ ಯೂಸ್ ಆಗುತ್ತೆ. ಸೇಮ್ ಇದು ಫೇಸ್ 4, ರಿಯಲ್ ಚಾಲೆಂಜಸ್ ಟೈಮ್. ಓಕೆ, ಈ ಟೈಮಲ್ಲಿ ನಿಮ್ಮ ಇನ್ನರ್ ಥಾಟ್ಸ್, ಇಷ್ಟರೊಳಗಡೆ ನೀವು ತೊಗೊಂಡಿರೋ ಟ್ರೈನಿಂಗ್ಗಳೇನಿದೆ, ಆ ಟ್ರೈನಿಂಗ್ಗಳು ವರ್ಕ್ ಆಗ್ತವೆ. ಇದು ನೀನು ಮಾಡ್ತಾ ಇರೋದು ಏನು, ನೀನು ಕೇಳಿದ್ದೇನು, ನಿನ್ನ ಒಳಗಡೆ ಬಿಲೀಫ್ ಏನು, ಇದು ಸ್ಟಾರ್ಟ್ ಆಗುತ್ತೆ. ನೀವೇ ನಿರ್ಧಾರ ಮಾಡ್ತೀರಾ ಏನು ಮಾಡಬೇಕು, ಏನು ಮಾಡಬಾರ್ದು, ನಾನು ಮಾಡಲಾ ಬೇಡವಾ, ನುಗ್ಗಲಾ ಬೇಡವಾ, ಅದೆಲ್ಲ ಯೋಚನೆಗಳು ಬರ್ತದೆ. ಈ ಯೋಚನೆಗಳು ಬರ್ತಾ ನಿಮ್ಮ ಒಳಗಡೆ ಒಂದು ಟ್ರಾನ್ಸ್ಫಾರ್ಮೇಷನ್ ಬರ್ಬೋದು. ಆ ಟ್ರಾನ್ಸ್ಫಾರ್ಮೇಷನ್ ನಿಮ್ಮನ್ನು ಫೇಲ್ಯೂರ್ಗೂ ಹಾಕ್ಬೋದು, ಸಕ್ಸಸ್ಗೂ ಹಾಕ್ಬೋದು. ಯಾರು ಭಗವಂತನ ಮೇಲೆ ಸಂಪೂರ್ಣ ನಂಬಿಕೆ ಇಡ್ತಾರೆ, ಪ್ಯೂಪದೊಳಗಡೆ ಹೋಗಿದೆ. ಪ್ರಯತ್ನ ನಿಂದು 100%. ಅದೇನು ಫಿಸಿಕಲ್ ಪ್ರಯತ್ನ ಅಲ್ಲ, ಸೋಲ್, ನಿನ್ನ ಅಂತರಂಗದ, ನಿನ್ನ ಆತ್ಮದ ಪ್ರಯತ್ನ. ಅದಕ್ಕೆ ಪರಮಾತ್ಮನ ಅನುಗ್ರಹ ಬೇಕು. ಅಲ್ಲಿ ನೀವು ಸರೆಂಡರ್ ಮತ್ತು ಗ್ರ್ಯಾಟಿಟ್ಯೂಡ್ 2 ವರ್ಕ್ ಆಗುತ್ತೆ. ಅಲ್ಲಿ ನೀವು ಟ್ರಾನ್ಸಾಕ್ಷನ್ ಟೈಮಲ್ಲಿ ಸರೆಂಡರ್ ಇದ್ದೀರಾ, ಗ್ರ್ಯಾಟಿಟ್ಯೂಡ್ ಇದ್ದೀರಾ. ನೀವು ಯಾವ ಕ್ಷೇತ್ರದಲ್ಲಿದ್ದೀರಿ ಆ ಕ್ಷೇತ್ರಕ್ಕೆ, ನೀವು ಯಾರಿಂದ ಕಲ್ತಿದ್ದೀರಿ ಅವರಿಗೆ. ಅವ್ರ ಹತ್ರ ನೀವು, ನಾನು ಎಲ್ರಿಗೂ ಸರೆಂಡರ್ ಆಗಿ ಇಡೀ ಪ್ರಪಂಚದ ಪ್ರತಿಯೊಬ್ಬರಿಗೂ ಹೋಗಿ ಕಾಲಿಡಿರಿ, ಬೆಂಡಾಗ್ರಿ, ಫ್ಲೆಕ್ಸಿಬಲ್ ಆಗಿರಿ ಅಲ್ಲ ನನ್ನ ಮಾತು. ನಿಮ್ಮ ಮೆಂಟರ್ ಯಾರಿದ್ದಾರೆ, ನೀವು ಯಾರಿಂದ ಕಲ್ತಿದ್ದೀರಾ ಅವ್ರ ಜೊತೆ ಫ್ಲೆಕ್ಸಿಬಲ್ ಆಗಿ, ಅವರಿಗೆ ಸರೆಂಡರ್ ಆಗಿ, ಅವರು ಏನು ಹೇಳ್ಕೊಡ್ತಾ ಇದ್ರನ್ನು ಕೇಳಿಸ್ಕೊಳ್ಳಿ. ಜೊತೆಗೆ ಆ ಕೃತಜ್ಞತಾ ಭಾವ ಇರಲಿ ನಿಮ್ಮೊಳಗಡೆ. ಕೃತಜ್ಞತಾ ಭಾವ ಒಂದು ಬೆಳೆದುಬಿಟ್ರೆ ಸಾಕು ಲೀಡರ್ಸ್, ಇಲ್ಲಿಂದ ಮಿರಾಕಲ್ ಸ್ಟಾರ್ಟ್ ಆಗುತ್ತೆ. ಎಸ್, ಸರೆಂಡರ್ ಬಿಫೋರ್ ಗಾಡ್
ಆ್ಯಂಡ್ ಟೇಕ್ ಟ್ರೈನಿಂಗ್. ನಾನು ಏನು ಮಾಡಿದ್ರೆ ಸರಿ ಅನ್ನೋ ಪ್ರಯತ್ನನ ಇವಾಗಿಂದ ಸ್ಟಾರ್ಟ್ ಮಾಡ್ತೀರಿ. ಸೊ ಈ ಸಮಯದಲ್ಲಿ ನೀವು ಕ್ವಿಟ್ ಆಗ್ಬೋದು. 70% ಜನ ಇಲ್ಲಿಂದನೇ ಎಸ್ಕೇಪ್ ಆಗ್ತಾರೆ, ಜಾರ್ಕೊತಾರೆ. ಇವರೇ ಫಸ್ಟಿಗೆ ಹೋಗ್ಬಿಟ್ಟು ಡೌಟ್ನ ಕ್ರಿಯೇಟ್ ಮಾಡೋದು. ಯಾರು ಕ್ವಿಟ್ ಆಗಿರ್ತಾರೆ ಅವ್ರುಗಳ ಅನುಭವನೇ ಫಸ್ಟ್ ಫೇಸಲ್ಲಿರೋರನ್ನ ಡೌಟ್ ಮಾಡೋದು ಮತ್ತು ಬಿಲೀವ್ ಮಾಡದೇ ಇರೋ ಥರ ಮಾಡೋದು. ಆದರೆ 20% ಪ್ರಾಡಕ್ಟ ಯೂಸರ್ ಆಗಿ ಉಳ್ಕೊತಾರೆ. ಅವ್ರು ಯೂಸರ್ ಆಗೋರು ಇವ್ರ ಡೌಟು ಮತ್ತು ಬಿಲೀವ್ ಮಾಡದೇ ಇರೋರಿಗೆ ಒಂದು ಸ್ವಲ್ಪ ಬಿಲೀವ್ ಕೊಟ್ಟು ಪ್ರಾಡಕ್ಟ್ ಯೂಸರ್ನಾಗರೂ ಮಾಡ್ತಾರೆ. ಆದರೆ ಈ 6-7% ಇದರಲ್ಲ, ಅವ್ರು ಸಕ್ಸಸ್ ಆಗ್ತಾರೆ, ಇನ್ಸ್ಪೈರ್ ಆಗ್ತಾರೆ. ಬಟ್ ಸಕ್ಸಸ್ ಇದೆಯಲ್ಲ 3-4%, ಇವರು ಮಾತ್ರ ಹೊಸ ಒಂದು ಬದುಕಿಗೆ ನಾಂದಿ ಆಡ್ತಾರೆ, ಲಕ್ಷಾಂತರ ಜನರಿಗೆ ಸ್ಫೂರ್ತಿ ಆಗ್ತಾರೆ. ಅವರು ಮಾತ್ರ ನೂರಾರು ಜನ ಗೆಲ್ಲೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಈಗ ನೀವು ಯಾವ ಫೇಸಲ್ಲಿದ್ದೀರಿ? ಫೇಸ್ 1, ಫೇಸ್ 2, ಫೇಸ್ 3, ಫೇಸ್ 4, ಫೇಸ್ 5. ನೀವು ಫೇಸ್ 5 ಅಂದರೆ ನನ್ನ ಕಡೆಯಿಂದ ಸಂಪೂರ್ಣ ಹೃದಯಾಂತರಾಳದ ಕೃತಜ್ಞತೆ ಮತ್ತು ಅಪ್ರಿಸಿಯೇಷನ್ ಮಾಡ್ತೀನಿ. ನೀವು ಈ ಸಮಾಜಕ್ಕೆ, ಈ ಒಂದು ಪ್ರಕೃತಿಗೆ ತುಂಬ ಕಾಂಟ್ರಿಬ್ಯೂಟ್ ಮಾಡೋಕ್ಕಿದೆ. ಒಂದು ವೇಳೆ ನೀವು 6-7% ಇದ್ದೀರಾ ಅಂದರೆ ನೀವು ಸಕ್ಸಸ್ ಆಗಿದ್ದೀರಿ. ಆದರೆ ಬೇರೆಯವ್ರನ್ನ ಸಕ್ಸಸ್ ಕೊಡೋದಕ್ಕೆ ಶುರು ಮಾಡಿ. ಯಾರೆಲ್ಲ ಯೂಸರ್ ಇದ್ದೀರಿ, ನೀವು ಈ ಒಂದು ಗೆದ್ದಿರೋ ಅಂಥವ್ರ ಮಾತುಗಳನ್ನು ಕೇಳ್ತಾ ನೀವು ಕೂಡ ಈ ಒಂದು ಫೇಸಲ್ಲಿ ಮುಂದುವರಿಬೋದು. ಕ್ವಿಟ್ ಯಾರಾಗಿದ್ದೀರಿ, ನೀವೇನಾದರೂ ಈ ವಿಡಿಯೋ ಆಡಿಯೋ ಕೇಳಿಸ್ಕೊತಾ ಇದ್ದರೆ ವಾಪಸ್ ಬನ್ನಿ, ಮತ್ತೆ ಶುರು ಮಾಡಿ. ನೀವು ಜಾರ್ಕೊಳ್ಳೋಕ್ಕೆ, ಎಸ್ಕೇಪ್ ಆಗೋಕ್ಕೆ ಬಂದಿದ್ದಲ್ಲ. ಯಾಕೆಂದರೆ ತಾಯಿ ಗರ್ಭದಲ್ಲಿ ನಾನಾಗಲಿ ನೀವಾಗಲಿ ಲಕ್ಷಾಂತರ ನಿಮ್ಮ ಥರದವ್ರನ್ನ ಫೇಸ್ ಮಾಡಿ ಅವರಿಂದ ಗೆದ್ದೆ ಇವು ಭೂಮಿ ಮೇಲೆ ಬಂದಿರೋದು. ತಾಯಿ ಗರ್ಭದಲ್ಲೇ ಡಿಸೈಡ್ ಆಗಿದ್ದೀವಿ ನಾವೊಂದು ವಿನ್ನರ್, ನಾವೊಂದು ಗೆದ್ದಿರೋರು, ನಾವು ರಿಯಲ್ ಸಕ್ಸಸ್ಫುಲ್ ಪರ್ಸನ್ ಅಂತ. ಸೊ ಈಗ ಯಾಕೆ ಕ್ವಿಟ್ ಮಾಡ್ತೀರಿ? ಮತ್ತೆ ನಿಮ್ಮ ಡ್ರೀಮನ್ನು ನಾಕ್ ಮಾಡಿ, ನಿಮ್ಮ ಲೈಫನ್ನು ಬ್ರೇಕ್ ಮಾಡಿ, ಹೊಸ ಚಾಲೆಂಜಸ್ಗಳನ್ನು ಫೇಸ್ ಮಾಡಿ. ಸೊ ಹೊಸ ರೀತಿಯ ಲೈಫನ್ನು ಕ್ರಿಯೇಟ್ ಮಾಡೋಣ. ವೆಲ್ಕಮ್ ಟು ದಿಸ್ ವಂಡರ್ಫುಲ್ ವರ್ಲ್ಡ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್. ತುಂಬ ಸಿಂಪಲ್ ಇಲ್ಲಿ ನೀವು ಟೀಮ್ ಬಿಲ್ಡ್ ಮಾಡೋದು ಕಲ್ತ್ರಿ ಅಂದರೆ ನಿಮ್ಮ ಸಕ್ಸಸ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ವೀರೇಶ್ ಕೆ ವಿ 17 ವರ್ಷದ ಅನುಭವಗಳ ಜೊತೆ ಈ ಒಂದು ಸಿಸ್ಟಮನ್ನು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ಟೀಮ್ ಬಿಲ್ಡ್ ಮಾಡೋದಕ್ಕೆ ಬೇಕಾಗಿರೋ ಥರ ಸಹಾಯ, ಸಿಸ್ಟಮ್, ಸಪೋರ್ಟ್ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಕೆಳಗಡೆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವೆಬಿನಾರಿಗೆ ಕನೆಕ್ಟ್ ಆಗಿ. ಅಲ್ಲಿ ನಿಮಗೆ ಡೈರೆಕ್ಟ್ ಸೆಲ್ಲಿಂಗ್ ಅಂದರೆ ಏನು, ಯಾವ ರೀತಿ ಸಕ್ಸಸ್ ಸಿಗುತ್ತೆ, ಯಾವ ರೀತಿ ನಾವು ಬೆಳಿಬಹುದು, ಕಂಪ್ಲೀಟ್ಲಿ ನಿಮಗೆ ಕನೆಕ್ಟ್ ಆಗುತ್ತೆ. ನನ್ನ ಒಂದು ಫನಲ್ಗೆ ನಿಮಗೆ ವೆಲ್ಕಮ್. ಇಲ್ಲಿಂದ ಶುರು ಮಾಡ್ತಿದ್ದೀರಿ ನಿಮ್ಮ ಲೈಫ್ ಸಕ್ಸಸ್ನ. ಸೊ ಡೆಫಿನೆಟ್ಲಿ 25 ವರ್ಷ ನಾನು ನಿಮ್ಮ ಲೈಫಿಗೆ ಮೆಂಟರ್ ಆಗೋಕ್ಕೆ ರೆಡಿ ಇದ್ದೀನಿ. ಸೊ ಡಿಸಿಷನ್ ನಿಮ್ಮ ಕೈಲಿದೆ. ಸೊ ಈಗಲೇ ನಿರ್ಧಾರ ಮಾಡಿ. ವೆಲ್ಕಮ್ ಟು ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಡೈರೆಕ್ಟ್ ಸೆಲ್ಲಿಂಗ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆಲ್ಕಮ್.